ICC ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದ ಎರಡನೇ ಪಟ್ಟಿಯಲ್ಲಿರೋದು ನಮ್ಮ ವರುಣ್ ಚಕ್ರವರ್ತಿ. ವರುಣ್ ಚಕ್ರವರ್ತಿ ಅವರು ಏರ್ಪೋರ್ಟ್ ಇಂದ ಮನೆಗೆ ಹೋಗ್ತಿರುವಾಗ ಬೆನ್ನತ್ತಿ ಹಿಂದೆ ಬೈಕಲ್ಲಿ ಫಾಲೋ ಮಾಡ್ತಾ ಇದ್ರು, ಬೆದರಿಕೆ ಕರೆಗಳು ಮಾಡ್ತಾ ಇದ್ರು. ಯಾಕೆ ಈ ತರ ಎಲ್ಲ ಆಗ್ತಿತ್ತು ಅನ್ನೋದನ್ನ ಒಂದು ಸಂದರ್ಶನದಲ್ಲಿ ವರುಣ್ ಚಕ್ರವರ್ತಿ ಅವರೇ ಹೇಳಿದ್ದಾರೆ. ಏನದು ವಿಷಯ, ಯಾರಿಗೆ ವರುಣ್ ಚಕ್ರವರ್ತಿ, ಯಾಕೆ ಅವರಿಗೆ ಬೆದರಿಕೆ ಕಾಲ್ ಬರ್ತಾ ಇತ್ತು ಅನ್ನೋದನ್ನ ನೋಡೋಣ. ಅದಕ್ಕಿಂತ ಮುಂಚೆ ನೀವು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ವರುಣ್ ಚಕ್ರವರ್ತಿ ಅವರು ಉತ್ತಮವಾದ ಸ್ಪಿನ್ ಬೌಲರ್. ICC ಚಾಂಪಿಯನ್ಸ್ ಟ್ರೋಫಿಯಲ್ಲಿ ನೋಡಿದ್ವಿ ನಾವು. ಹೈಯೆಸ್ಟ್ ವಿಕೆಟ್ ಟೇಕಿಂಗ್ ಬೌಲರ್, ಇಂಡಿಯಾ ಪರವಾಗಿ ಎರಡನೇ ಬೌಲರ್ ಆಗಿ ಹೊರಹೊಮ್ಮಿದ್ರು. ನಾವಿಲ್ಲಿ ನೋಡೋದಾದ್ರೆ ವರುಣ್ ಚಕ್ರವರ್ತಿ ಅವರು ನಮ್ಮ ಕನ್ನಡಿಗರು, ಅಂದ್ರೆ ಕರ್ನಾಟಕದಲ್ಲೇ ಹುಟ್ಟಿರುವಂತವರು. ನಾವು ಅವರ ಬಯೋಡೇಟಾ ನೋಡೋದಾದ್ರೆ 1991 ಆಗಸ್ಟ್ 29ರಂದು ಕರ್ನಾಟಕದ ಬೀದರ್ನಲ್ಲಿ ವರುಣ್ ಚಕ್ರವರ್ತಿ ಅವರು ಜನಿಸ್ತಾರೆ. ತಂದೆ ವಿನೋದ್ ಚಕ್ರವರ್ತಿ ಅವರು ಒಬ್ಬ ಮಲಯಾಳಿ ಮತ್ತೆ ತಮಿಳು, ಹಾಫ್ ಮಲಯಾಳಿ ಹಾಫ್ ತಮಿಳು ಆಗಿರ್ತಾರೆ. ಬಟ್ ಅವ್ರ ತಾಯಿ ಕನ್ನಡದವರಾಗಿರ್ತಾರೆ. ಅದಾದ ನಂತರ ಅವರು ಕರ್ನಾಟಕದಿಂದ ಚೆನ್ನೈಗೆ ಶಿಫ್ಟ್ ಆಗ್ತಾರೆ. ಚೆನ್ನೈನ ಆದ್ಯಾರ್ ಎಂಬಲ್ಲಿ ಅವರು ಹೈಸ್ಕೂಲ್ನ ಮುಗಿಸ್ತಾರೆ. ಅದಾದ ನಂತರ ಆರ್ಕಿಟೆಕ್ಚರ್ ಆಗಿ ಡಿಗ್ರಿ ಕೂಡ ಕಂಪ್ಲೀಟ್ ಮಾಡ್ತಾರೆ. ವರುಣ್ ಚಕ್ರವರ್ತಿ ಅವರಿಗೆ ಕ್ರಿಕೆಟ್ ನಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಇರೋದ್ರಿಂದ ಮೊದಲು ಅವರು ಕ್ರಿಕೆಟರ್ ಅಲ್ಲಿ ವಿಕೆಟ್ ಕೀಪಿಂಗ್ ಮಾಡ್ತಾ ಇದ್ರು. ಅದಾದ ನಂತರ ಅವರು 25ನೇ ವಯಸ್ಸಿಗೆ ತಮ್ಮ ಜಾಬ್ ಮಾಡ್ತಿರೋ ಜಾಬ್ ಬಿಟ್ಟು ಕ್ರಿಕೆಟ್ ಪ್ರೊಫೆಷನ್ಗೆ ಇಳಿತಾರೆ. ಕ್ರಿಕೆಟ್ ಪ್ರೊಫೆಷನ್ ಅಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಇರೋದ್ರಿಂದ ವರುಣ್ ಚಕ್ರವರ್ತಿ ಮೊದಲು ಪೇಸ್ ಬೌಲರ್ ಆಗಿ ಹೊರಹೊಮ್ಮಿರ್ತಾರೆ. ಅಂದ್ರೆ ರೈಟ್ ಆರ್ಮ್ ಪೇಸ್ ಬೌಲರ್ ಆಗಿ ಮೊದಲು ಬೌಲಿಂಗ್ ಮಾಡ್ತಿರ್ತಾರೆ. ಅದಾದ ನಂತರ ಅವರಿಗೆ 2017ರಲ್ಲಿ knee ಇಂಜುರಿ ಆಗೋದ್ರಿಂದ, ಅಂದ್ರೆ ಮೊಣಕಾಲು ಇಂಜುರಿ ಆಗೋದ್ರಿಂದ ಅವರು 6 ತಿಂಗಳು ಮತ್ತೆ ರೆಸ್ಟ್ ಮಾಡಬೇಕಾಗುತ್ತೆ. ರೆಸ್ಟ್ ಮಾಡಿ ಮತ್ತೆ ಕ್ರಿಕೆಟಿಂಗ್ ಪ್ರೊಫೆಷನ್ಗೆ ಮತ್ತೆ ವಾಪಸಾತಿ ಮಾಡ್ತಾರೆ. ಬಟ್ ಮಿಸ್ಟ್ರಿ ಸ್ಪಿನ್ ಬೌಲರ್ ಆಗಿ ಇಲ್ಲಿ ಮತ್ತೆ ಹೊರಹೊಮ್ಮೋದು ವರುಣ್ ಚಕ್ರವರ್ತಿ ಅವರು. ತಮ್ಮ ಡೊಮೆಸ್ಟಿಕ್ ಕ್ರಿಕೆಟ್ ಅಲ್ಲಿ ನೋಡೋದಾದ್ರೆ ವರುಣ್ ಚಕ್ರವರ್ತಿ ತಮಿಳುನಾಡು ಅಸೋಸಿಯೇಷನ್ಗೆ ಕ್ರಿಕೆಟ್ ಮೊದಲು ಆಡ್ತಾ ಇದ್ರು. ತಮಿಳುನಾಡು ಅಸೋಸಿಯೇಷನ್ ಟೂರ್ನಮೆಂಟ್ ಅಲ್ಲಿ ಹೈಯೆಸ್ಟ್ ವಿಕೆಟ್ ಟೇಕರ್ ಆಗಿ ಮೂಡ್ ಬರ್ತಾರೆ ವರುಣ್ ಚಕ್ರವರ್ತಿ ಅವರು. ತದನಂತರ ವಿಜಯ್ ಹಜಾರೆ ಟ್ರೋಫಿ ಸಹ ಆಡ್ತಾರೆ. ಆಮೇಲೆ IPL ನಲ್ಲಿ 2019ರಲ್ಲಿ ಕಿಂಗ್ಸ್ 11 ಪಂಜಾಬ್ ಇವ್ರನ್ನ ಖರೀದಿ ಮಾಡ್ತಾರೆ 8 ಕೋಟಿಗೆ. ಅಂತ ಒಂದು ಹೇಳ್ಕೊಳ್ಳುವಂತ ಪರ್ಫಾರ್ಮೆನ್ಸ್ ಬರೋದಿಲ್ಲ ಇವ್ರ ನಂತರ. ಫಸ್ಟ್ ಮ್ಯಾಚ್ ಅಲ್ಲಿ 25 ರನ್ಗಿಂತ ಮೇಲೆ ರನ್ ಹೆಚ್ಚಾಗಿ ಕೊಟ್ಟಿರ್ತಾರೆ ಕಿಂಗ್ಸ್ 11 ಪಂಜಾಬ್ ನಲ್ಲಿ. ಅದಾದ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ದೇ ಇರೋದ್ರಿಂದ ಕಿಂಗ್ಸ್ 11 ಪಂಜಾಬ್ 2020ರಲ್ಲಿ ಇವ್ರನ್ನ ಬಿಡ್ತಾರೆ. ಅದಾದ ನಂತರ 2020ರಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಅಂದ್ರೆ KKR ತಂಡ ಇವರನ್ನ ಮತ್ತೆ ಖರೀದಿ ಮಾಡುತ್ತೆ. ಆ ಒಂದು ಸೀಸನ್ ನಲ್ಲಿ ಹೈಯೆಸ್ಟ್ ವಿಕೆಟ್ ಟೇಕರ್ ಲಿಸ್ಟ್ ಅಲ್ಲಿ ಇವರು ಟಾಪ್ 5 ನಲ್ಲಿ ಇರ್ತಾರೆ. ವರುಣ್ ಚಕ್ರವರ್ತಿ ಅವರು ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ 2020ರಲ್ಲಿ. ತದನಂತರ ಹೀಗೆ ಕಂಟಿನ್ಯೂ ಮಾಡ್ಕೊಂತ 2021ರಲ್ಲಿ ಇವರು ಇಂಡಿಯನ್ ಡೆಬ್ಯೂಟ್ ಮಾಡ್ತಾರೆ. ಅದಾದ ನಂತರ ಫೆಬ್ರವರಿ 9ರಂದು ODI ಡೆಬ್ಯೂಟ್ ಕೂಡ ಮಾಡ್ತಾರೆ 2025ರಲ್ಲಿ. ರೀಸೆಂಟ್ ಆಗಿ ನ್ಯೂಜಿಲೆಂಡ್ ಮೇಲೆ ನೋಡಿರ್ಬೋದು, ಸಖತ್ತಾಗಿ ಬೌಲಿಂಗ್ ಮಾಡಿ ಆ ಮ್ಯಾಚ್ ಆದ ನಂತರ ಚಾಂಪಿಯನ್ಸ್ ಟ್ರೋಫಿ ಹೀಗೆ ಇಂಡಿಯಾ ಟೀಮ್ಗೆ ಸೆಲೆಕ್ಟ್ ಆಗ್ತಾರೆ ವರುಣ್ ಚಕ್ರವರ್ತಿ ಅವರು. ಬೌಲಿಂಗ್ ಫಿಗರ್ಸ್ ನ ನೋಡ್ತಾ ಇದ್ದಂಗೆ ಚಾಂಪಿಯನ್ಸ್ ಟ್ರೋಫಿ ಸ್ಕ್ವಾಡ್ಗೆ ಸೆಲೆಕ್ಟ್ ಆಗ್ತಾರೆ ವರುಣ್ ಚಕ್ರವರ್ತಿ. ಇಲ್ಲಿ ನ್ಯಾಷನಲ್ ಸೈಡ್ ನೋಡೋದಾದ್ರೆ ವರುಣ್ ಚಕ್ರವರ್ತಿ 2020ರಲ್ಲಿ IPL ನ ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ. ಹೈಯೆಸ್ಟ್ ವಿಕೆಟ್ ಟೇಕರ್ ಬೌಲರ್ ಆಗಿ ಮೂಡ್ ಬರ್ತಾರೆ, ಎರಡನೇ ಬೌಲರ್ ಆಗಿ. ಅದಾದ ನಂತರ ಅವರು T20 ವರ್ಲ್ಡ್ ಕಪ್ 2021ರಲ್ಲಿ ಅದು ಸ್ಕ್ವಾಡ್ಗೂ ಸೆಲೆಕ್ಟ್ ಆಗ್ತಾರೆ. ಬಟ್ ಆ ಒಂದು ಟೂರ್ನಮೆಂಟ್ ಅಲ್ಲಿ ಅಂತ ಒಂದು ಅತ್ಯುತ್ತಮವಾದ ಪರ್ಫಾರ್ಮೆನ್ಸ್ ಬರೋದಿಲ್ಲ. ಒಂದೇ ಒಂದು ವಿಕೆಟ್ ತೆಗೆಯಕ್ಕೂ ತುಂಬಾ ಕಷ್ಟಪಡ್ತಾರೆ. ಆ ಒಂದು ಟೂರ್ನಮೆಂಟ್ ಅಲ್ಲಿ ಒಂದೇ ಒಂದು ವಿಕೆಟ್ ತೆಗೆಯೋದಕ್ಕೂ ತುಂಬಾನೇ ಕಷ್ಟಪಡ್ತಾರೆ. ಅದಾದ ನಂತರ ಇಡೀ ಒಂದು ಟೂರ್ನಿಯಲ್ಲೇ ಒಂದೇ ಒಂದು ವಿಕೆಟ್ ತೆಗೆಯೋದಕ್ಕೂ ತುಂಬಾನೇ ಕಷ್ಟಪಡ್ತಾರೆ. ವಿಕೆಟ್ಗಳೇ ಬೀಳೋದಿಲ್ಲ. ಆ ಒಂದು ಬ್ಯಾಡ್ ಟೂರ್ನಿಯಾಗಿ ಮೂಡ್ ಬರುತ್ತೆ ವರುಣ್ ಚಕ್ರವರ್ತಿ ಅವರಿಗೆ. ಆ ಒಂದು ಟೂರ್ನಿಯಲ್ಲಿ ಹೀನಾಯೋಗ ಸೋಲು ಕಂಡಿದ್ದ ಭಾರತ ನಮ್ಮ ದೇಶಕ್ಕೆ ವಾಪಸಾತಿ ಮಾಡಿದಾಗ ವರುಣ್ ಚಕ್ರವರ್ತಿಗೆ ಬೆದರಿಕೆ ಕರೆಗಳು ಬಂದಿದ್ದು. ಅದಾದ ನಂತರ ಏರ್ಪೋರ್ಟ್ ನಿಂದ ಮನೆಗೆ ತೆರಳುವಾಗ ಫಾಲೋ ಮಾಡ್ಕೊಂಡ್ ಬಂದಿದ್ರು ನನಗೆ. ಆಮೇಲೆ ನಾನು ಈ ಥ್ರೆಟನಿಂದ, ಈ ಭಯದಿಂದ ಕೆಲವೊಂದಿಷ್ಟು ದಿನಗಳು ನಾನು ಬಚ್ಚಿಟ್ಕೊಂಡಿದ್ದೆ ಅಂತ ತಾವೇ ಇವಾಗ ಚಾಂಪಿಯನ್ಸ್ ಟ್ರೋಫಿ ಮುಗಿದ್ಮೇಲೆ ಹೇಳ್ಕೊಂಡಿದ್ದಾರೆ. ಆ ಕಹಿ ನೆನಪುಗಳನ್ನ ಇವಾಗ ನೆನ್ಸ್ಕೊಂಡು ಇವಾಗ ಹೇಳಿದ್ದಾರೆ ಇಂಟರ್ವ್ಯೂ ಒಂದರಲ್ಲಿ. ಇವಾಗ ನೋಡೋದಾದ್ರೆ ICC ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಉತ್ತಮವಾದ ಬೌಲರ್, ಮಿಸ್ಟ್ರಿ ಬೌಲರ್ ಆಗಿ ಮೂಡ್ ಬಂದಿದ್ದು, ಎರಡನೇ ಹೈಯೆಸ್ಟ್ ಟೇಕಿಂಗ್ ಬೌಲರ್ ಆಗಿ ಮೂಡ್ ಬಂದಿದ್ದಾರೆ.
ಒಬ್ಬ ಬೌಲರ್ ತನ್ನ ಜೀವನದಲ್ಲಿ ಎಷ್ಟೇ ಒಂದು ಕಷ್ಟ ಬಂದರೂ ಅವನ್ನೆಲ್ಲ ಎದುರಿಸಿ ಮತ್ತೆ ಇವಾಗ ತನ್ನ ಸ್ವಾಧೀನ ಸ್ಥಿತಿಗೆ ಎಚ್ಚೆತ್ಕೊಂಡು ಇನ್ನೂ ಉತ್ತಮವಾಗುವುದು ತುಂಬ ಕಷ್ಟ. ಅದನ್ನು ಇಲ್ಲಿ ಅಳವಡಿಸಿಕೊಂಡಿದ್ದು ವರುಣ್ ಚಕ್ರವರ್ತಿ ಅವರು. ವರುಣ್ ಚಕ್ರವರ್ತಿಗೆ ಇವಾಗ ಚಾಂಪಿಯನ್ಸ್ ಟ್ರೋಫಿಯನ್ನು ಗೆದ್ದಿದ್ದಾರೆ. ಮತ್ತೆ ಇನ್ನೂ ನಾನು ನೆಕ್ಸ್ಟ್ 2026 T20 ವರ್ಲ್ಡ್ ಕಪ್ ಸಹ ಕಪ್ ಗೆಲ್ಲೋದಕ್ಕೆ ಜಾಸ್ತಿ ಪ್ರಯತ್ನ ಬಿಡ್ತೀನಿ ಅಂತ ಮತ್ತೆ ಹೇಳಿದ್ದಾರೆ. ನೋಡೋಣ ಇವಾಗ ಯಾವ ರೀತಿ ಮಾಡ್ತಾರೆ ಪರ್ಫಾರ್ಮೆನ್ಸ್. ಇವಾಗ IPL ಬೇರೆ ಸ್ಟಾರ್ಟ್ ಆಗ್ತಾ ಇದೆ. ನಿಮ್ಗೇನು ಅನ್ಸುತ್ತೆ ವರುಣ್ ಚಕ್ರವರ್ತಿ ಅವರ ಮಿಸ್ಟ್ರಿ ಲೈಫ್ ಹೇಗಿತ್ತು ಅಂತ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.